ಹಾಯ್ ಹೆಲೋ. ಕಲ್ಲಂಗಡಿ ಹಣ್ಣನ್ನ ತಿಂದು ಸಿಪ್ಪೆಯನ್ನ ಬಿಸಾಕ್ತಿದ್ದೆ. ಒಮ್ಮೆ ನಾನ್ ತೋರಿಸುವಂತಹ ರೀತಿಯಲ್ಲಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಈ ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದನ್ನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ, ಮಕ್ಕಳ ಲಂಚ್ ಬಾಕ್ಸ್ಗೆ ಅಥವಾ ಈವ್ನಿಂಗ್ ಸ್ನಾಕ್ಸ್ ರೀತಿಯಲ್ಲೂ ಮಾಡ್ಕೊಂಡು ತಿನ್ಬೋದು. ಹಾಗಾದ್ರೆ ಬನ್ನಿ ನೋಡೋಣ ಯಾವ ರೆಸಿಪಿ ಏನು ಅಂತ. ಈ ರೀತಿಯಾಗಿ ಕಲ್ಲಂಗಡಿ ಹಣ್ಣನ್ನ ತಿಂದಾದ್ಮೇಲೆ ಸಿಪ್ಪೆ ಇರುತ್ತಲ್ಲ, ಅದರ ಮೇಲಿನ ಗ್ರೀನ್ ಭಾಗ ಏನಿರುತ್ತಲ್ಲ ಅದನ್ನ ಪೂರ್ತಿಯಾಗಿ ತೆಗೆದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ತೋರಿಸ್ತಿರುವಂತಹ ರೀತಿಯಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೀವು ಮೀಡಿಯಂ ಸೈಜ್ ಆದ್ರೂ ಕಟ್ ಮಾಡ್ಕೋಬಹುದು. ಈ ರೀತಿಯಾಗಿ ಪೂರ್ತಿಯಾಗಿ ಸಣ್ಣದಾಗಾದ್ರೂ ಕಟ್ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ನಾನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ನೋಡೋಣ ಎಷ್ಟು ಕಪ್ ಅಳತೆಯಲ್ಲಿದೆ ಇದು ಅಂತ. ನಾನೀಗ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ 1 ಕಪ್, ನಂತರ ಅರ್ಧ ಕಪ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 1.5 ಕಪ್ನಷ್ಟು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನ ಈ ರೀತಿಯಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ನಾನು 1.5 ಕಪ್ನಷ್ಟು ಅಕ್ಕಿಯನ್ನ ತಗೊಳ್ತಾ ಇದ್ದೀನಿ. ನೀವು ಎಷ್ಟು ಕಲ್ಲಂಗಡಿ ಹಣ್ಣನ್ನ ಸಿಪ್ಪೆಯನ್ನ ತಗೊಳ್ತೀರೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಅಕ್ಕಿಯನ್ನ ತಗೋಬೇಕಾಗುತ್ತೆ. ಸೊ ಇಲ್ಲಿ 1.5 ಕಪ್ನಷ್ಟು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಗೆ 1.5 ಕಪ್ನಷ್ಟು ಅಕ್ಕಿಯನ್ನ ತಗೊಳ್ತಾ ಇದ್ದೀನಿ. ಈಗ ಇದನ್ನ ಒಂದು 2 ರಿಂದ 3 ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಓವರ್ ನೈಟ್ ಸೋಕ್ ಮಾಡಬೇಕಾಗುತ್ತೆ ಇದನ್ನ. ಇಲ್ಲ ನಿಮ್ಗೆ ಟೈಮ್ ಇಲ್ಲ ಓವರ್ ನೈಟ್ ಸೋಕ್ ಮಾಡಕ್ಕೆ ಅಂತಂದ್ರೆ, ಇನ್ನು ಟೈಮ್ ಇತ್ತು ಅಂದ್ರೆ ಒಂದು 4 ರಿಂದ 5 ಅವರ್ ಸೋಕ್ ಮಾಡಿದ್ರು ಸಾಕು. ಈಗ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಓವರ್ ನೈಟ್ ಸೋಕ್ ಮಾಡಿದ್ದೆ. ಅಕ್ಕಿನೂ ಸಹ ಚೆನ್ನಾಗಿ ನೆಂದಿದೆ. ಇಲ್ಲಿ ನಾನು ಸೊಸೈಟಿ ಅಕ್ಕಿಯನ್ನ ಯೂಸ್ ಮಾಡಿದೆ. ನೀವು ಬೇಕಾದ್ರೆ ಬೇರೆ ಅಕ್ಕಿಯನ್ನು ಸಹ ಯೂಸ್ ಮಾಡ್ಕೋಬಹುದು. ಈಗಾಗಲೇ ನೆಂದಿರುವಂತಹ ಅಕ್ಕಿ ಏನಿರುತ್ತಲ್ಲ ಅದನ್ನ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಇದಕ್ಕೆ ಸೇಮ್ ಪ್ರಮಾಣದಲ್ಲಿ 1.5 ಕಪ್ನಷ್ಟು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನ ಹಾಕೊಳ್ತಾ ಇದ್ದೀನಿ. 1.5 ಕಪ್ ಅಕ್ಕಿಗೆ 1.5 ಕಪ್ನಷ್ಟು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ, 1 ಇಂಚಷ್ಟು ಶುಂಠಿಯನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ಹಸಿಮೆಣಸಿನಕಾಯಿ ಮತ್ತೆ ಸ್ವಲ್ಪ ಉಪ್ಪನ್ನ ಆಡ್ ಮಾಡಿಕೊಂಡು, ನಂತರ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ ಅಥವಾ ತೆಂಗಿನಕಾಯಿ ಪೀಸಸ್ ಅನ್ನ ಹಾಕೊಂಡ್ರೆ ಆಯ್ತು. ಈಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಇಟ್ಟು ಗಟ್ಟಿಯಾಗಿರ್ಬೇಕು, ತುಂಬಾ ನೀರಾಗಿ ಮಾಡ್ಕೋಬೇಡಿ. ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಇರ್ಬೇಕು. ಇದು ನೀವು ದೋಸೆ ಎಲ್ಲ ಯಾವ ರೀತಿ ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ರುಬ್ಬಿ ದೋಸೆ ಆ ರೀತಿ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ಇದು ರೆಡಿ ಆಗಿದೆ. ಈಗ ಹೆಂಚು ಚೆನ್ನಾಗಿ ಕಾದ ನಂತರ ನೀವು ನಾರ್ಮಲ್ ದೋಸೆನೆಲ್ಲ ಯಾವ ರೀತಿಯಾಗಿ ಹಾಕ್ತೀರಾ ಅದೇ ರೀತಿಯಾಗಿ ಹಾಕೋಬೇಕಾಗುತ್ತೆ. ಈಗ ಮೇಲೆ ತುಪ್ಪ, ಬೆಣ್ಣೆ, ಎಣ್ಣೆ ಏನಾದ್ರೂ ಹಾಕೊಂಡು 2 ಸೈಡ್ನು ಚೆನ್ನಾಗಿ ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿವರೆಗೂ ನಾವು ದೋಸೆನ ಬೇಯಿಸ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ನಾನು ಎಲ್ಲ ದೋಸೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಲ್ಲಾ ದೋಸೆಗಳು ಸಹ ಏನ್ ಚೆನ್ನಾಗಿ ಬರ್ತಾ ಇದೆ ಅಂತ. ನಿಮ್ಗೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬಹುದು. ನೋಡಿದ್ರಲ್ಲ, 2 ಸೈಡನ್ನು ಈ ರೀತಿಯಾಗಿ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಈಗ ಒಂದು ರೀತಿಯಾಗಿ ದೋಸೆಯನ್ನ ಮಾಡಿದೆ. ಈಗ ಮತ್ತೊಂದು ಅದೇ ಬ್ಯಾಟರ್ಗೆ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಆಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಉಪ್ಪನ್ನ ಆಡ್ ಮಾಡಿಕೊಂಡೆ. ಈಗ ಇದನ್ನ ನೀರ್ ದೋಸೆ ಎಲ್ಲ ಹಾಕ್ತೀವಲ್ಲ ಆ ರೀತಿಯಾಗಿ ತೆಳ್ಳಗೆ ನೀರ್ ದೋಸೆಯನ್ನ ಹಾಕೋಬೇಕಾಗುತ್ತೆ. ಇದನ್ನು ಸಹ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ವೆಯ್ಟ್ ಮಾಡಿ ಇದನ್ನ ಮತ್ತೊಂದು ಕಡೆ ತೆಗ್ದಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ದೋಸೆನೂ ಸಹ ತುಂಬಾನೇ ಟೇಸ್ಟ್ ಬರುತ್ತೆ. ನೀವು ಮೊದಲು ಮಾಡಿ ದೋಸೆಗೂ ಈ ದೋಸೆಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಟೇಸ್ಟ್ ಸಹ ತುಂಬಾನೇ ವೇರಿ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗ ಮೊದಲು ಮಾಡಿದಂತಹ ದೋಸೆಯನ್ನ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕದಾಗಿ ಸೆಟ್ ದೋಸೆಯನ್ನ ಮಾಡಿದೆ, ಮತ್ತೆ ನಾರ್ಮಲ್ ಆಗಿ ಮಾಡುವಂತಹ ಮಸಾಲೆ ದೋಸೆ ರೀತಿಯಾಗಿ ಮಾಡಿದೆ. 2 ದೋಸೆನೂ ಸಹ ತುಂಬಾನೇ ಚೆನ್ನಾಗಿ ಬಂದಿತ್ತು. ಇದಕ್ಕೆ ನಾನು ಕಾಯಿ ಚಟ್ನಿಯನ್ನ ಮಾಡಿದೆ. ಈಗ ಬನ್ನಿ ಕಾಯಿ ಚಟ್ನಿ ಒಟ್ಟಿಗೆ ಟೇಸ್ಟ್ ಮಾಡೋಣ ಹೇಗಿದೆ ಏನು ಅಂತ ಹೇಳ್ತೀನಿ. ಈಗ ಮೊದಲು ಮಾಡ್ಕೊಂಡಿರುವಂತಹ ದೋಸೆಯನ್ನ ಮೊದಲಿಗೆ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಈಗ ಮತ್ತೊಮ್ಮೆ ನೀರ್ ದೋಸೆಯನ್ನ ಮಾಡಿದ್ನಲ್ಲ ಅದನ್ನು ಸಹ ಟೇಸ್ಟ್ ಮಾಡೋಣ ಅದು ಹೇಗಿದೆ ಏನು ಅಂತ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ತೆಳ್ಳಗಿದೆ ಅಂತಂದ್ರೆ ತಿಂತಾ ಇದ್ರೆ ಬಾಯಲ್ಲಿ ಕರಗುತ್ತೆ, ಅಷ್ಟು ರುಚಿಯಾಗಿತ್ತು. ಈಗ ಇದನ್ನು ಸಹ ಟೇಸ್ಟ್ ಮಾಡ್ತಾ ಇದೀನಿ. ತುಂಬಾನೇ ಚೆನ್ನಾಗಿತ್ತು. ನೀವು ಹಾಗೇನೂ ಸಹ ತಿನ್ಬೋದು, ಇಲ್ಲ ಈ ರೀತಿಯಾಗಿ ಚಟ್ನಿ ಜೊತೆನೂ ಸಹ ತಿನ್ಬೋದು, ಅಷ್ಟು ರುಚಿಯಾಗಿತ್ತು. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳು, ವ್ಲಾಗ್ಸ್ಗಳು ಮತ್ತೆ ದೋಸಾ ರೆಸಿಪೀಸ್ಗಳನ್ನು ಸಹ ಹಾಕಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ.
ಅದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಹೀಗೆ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.